ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. DIS invest record 5.3 lakh crores so far in 2025. DIS ಇಲ್ಲಿವರೆಗೆ 2025 ಅಲ್ಲಿ 5.3 lakh crores ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಲಾಸ್ಟ್ ಇಯರ್ 2024 ಅಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು 5.22 lakh crores ಎಂಟೈರ್ ಕ್ಯಾಲೆಂಡರ್ ಇಯರ್ ಅಲ್ಲಿ ಹಾಕಿದ್ದು. ಅದು ಈಗ 9 months ಅಲ್ಲೇ ಇದು ಕಂಪ್ಲೀಟ್ ಆಗಿದೆ. ಇನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದೆ. ಸೊ ಈ ವರ್ಷ DIS ಇನ್ವೆಸ್ಟ್ಮೆಂಟ್ ಒಂದು ದೊಡ್ಡ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ಮ್ಯೂಚುವಲ್ ಫಂಡ್ಸ್ ಮೇಜರ್ ಇನ್ವೆಸ್ಟರು DIS ಪರವಾಗಿ 3.65 lakh crores ಇನ್ವೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಪ್ರತಿ ತಿಂಗಳು 25,000 crores SIP ಮುಖಾಂತರನೇ ಬರ್ತಾ ಇದೆ. ಆದರೆ ಮ್ಯೂಚುವಲ್ ಫಂಡ್ಸು ಆಗಸ್ಟು ಡೇಟಾ ಪ್ರಕಾರ 1.98 lakh crores ಅವರು ಕ್ಯಾಶ್ ಹೋಲ್ಡಿಂಗ್ಸಾಗಿ ಇಟ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಕಂಪ್ನೀಸು ಹಾಗೂ ಪೆನ್ಷನ್ ಫಂಡ್ಸು 1 ಲಕ್ಷ ಕೋಟಿಗಿಂತ ಜಾಸ್ತಿ ಹಾಕಿದ್ದಾರೆ. ಬಾಕಿ ಅಮೌಂಟು PMS ಮತ್ತು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸು, ಬ್ಯಾಂಕ್ಸು ಅವರೆಲ್ಲ ಬಾಕಿ ಅಮೌಂಟು DIS ಪರವಾಗಿ ಹಾಕಿದ್ದಾರೆ. ನ್ಯೂಸ್ ನಂಬರ್ 2. ಗೌರ್ಮೆಂಟ್ ಏಮ್ಸ್ ಟು ಕಲೆಕ್ಟ್ ಮೋರ್ ದ್ಯಾನ್ 1.2 lakh crores ಡಿವಿಡೆಂಡ್. ಈ ವರ್ಷ ಗೌರ್ಮೆಂಟ್ ಟಾರ್ಗೆಟು PSU ಕಂಪ್ನೀಸಿಂದ ಮೋರ್ ದ್ಯಾನ್ 1.2 lakh crore ಡಿವಿಡೆಂಡ್ ಕಲೆಕ್ಟ್ ಮಾಡಬೇಕಂತ ಫೈನಾನ್ಷಿಯಲ್ ಇಯರ್ 2025-26 ಅದು. ಹಾಗೂ ಮಾರ್ಕೆಟ್ ಸ್ವಲ್ಪ ರಿಕವರ್ ಆದಮೇಲೆ ಆಫರ್ ಫಾರ್ ಸೇಲು ಮಾಡಬೇಕಂತಿದ್ದಾರೆ. ಎಷ್ಟೋ ಸ್ಟೇಕನ್ನು ಕಮ್ಮಿ ಮಾಡಬೇಕಂತಿದ್ದಾರೆ ಗೌರ್ಮೆಂಟ್ ಕಂಪ್ನೀಸಲ್ಲಿ. ಅದರಿಂದನೇ 47,000 crores ಈ ವರ್ಷ ಕಲೆಕ್ಟ್ ಮಾಡಬೇಕಂತ ಪ್ಲ್ಯಾನ್ ಇದೆ. ನ್ಯೂಸ್ ನಂಬರ್ 3. IT ಸ್ಟಾಕ್ಸ್ ಫಾಲ್ ಡ್ಯೂ ಟು ಟ್ರಂಪ್ H1B ವೀಸಾ ಇಶ್ಯೂ. IT ಕಂಪ್ನೀಸ್ ಎಲ್ಲ ಇವತ್ತು 2-3-5% ಕೆಲವು ಸ್ಟಾಕ್ಸ್ ಬಿದ್ದಿದೆ. ಯಾಕಂದರೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರ ಗೌರ್ಮೆಂಟ್ ಅನೌನ್ಸ್ ಮಾಡಿದರು H1B ವೀಸಾ ಅಂತ. ಏನು ವೀಸಾ ಬೇಕಾಗುತ್ತೆ ಅಲ್ಲಿ ಫಾರಿನ್ ವರ್ಕರ್ಸ್ US ಅಲ್ಲಿ ಕೆಲಸ ಮಾಡಲಿಕ್ಕೆ, ಅವರಿಗೆ ಹೊಸ ಅಪ್ಲಿಕೇಶನ್ಗೆ 1 time ಫೀ ಅಂತ $1 ಲಕ್ಷ ಚಾರ್ಜ್ ಮಾಡ್ತಂತ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ, ಸಾಫ್ಟ್ವೇರ್ ಕಂಪ್ನೀಸ್ಗೆ ಇಲ್ಲಿಂದ ಸಾಫ್ಟ್ವೇರ್ ಇಂಜಿನಿಯರ್ಸು US ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಅದು ಒಂಥರ ಅನ್ರಿಯಲಿಸ್ಟಿಕ್ ಆಗುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದರಿಂದ IT ಕಂಪ್ನೀಸ್ಗೆ ಪ್ರಾಬ್ಲಮ್ ಆಗ್ಬೋದಂತ ಇವತ್ತು ಸ್ಟಾಕ್ಸು ಬಿದ್ದಿದೆ. 60-70% ಇಂಡಿಯನ್ ನ್ಯಾಷನಲ್ಸು ಅಥವಾ ಇಂಡಿಯನ್ ಸಿಟಿಸನ್ಸೇ ಈ H1B ವೀಸಾ ತಗೊಳ್ತಾರೆ. ಹಾಗೂ ಈ ಇನ್ಫೋಸಿಸು, TCS, ವಿಪ್ರೋ, HCL ಟೆಕ್ ಎಲ್ಲ ಅವ್ರ ಮೇಜರ್ ಕ್ಲೈಂಟ್ಸು US ಅಲ್ಲಿ ಇರ್ತಾರೆ. ಅಲ್ಲೇ ನೀವು ನಿಮ್ಮ ಎಂಜಿನಿಯರ್ಸನ್ನು ಕರ್ಕೊಂಡು ಕೆಲಸ ಮಾಡಿ ಅಂತ US ಕ್ಲೈಂಟ್ಸ್ ಹೇಳ್ತಾರೆ. ನ್ಯೂಸ್ ನಂಬರ್ 4. ನ್ಯೂ GST ರೇಟ್ಸ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಟುಡೇ. ಇವತ್ತಿಂದ GSTದು ಏನು ರೇಟ್ ರ್ಯಾಷನಲೈಸೇಷನ್ ಆಯಿತು ಅದು ಜಾರಿಗೆ ಬರ್ತಾ ಇದೆ. ಹಾಗೂ ಎರಡೇ ಮೇಜರ್ ಸ್ಲ್ಯಾಬ್ಸ್ ಇರೋದು, ಒಂದು 5%, ಇನ್ನೊಂದು 18%. 5% ಇರೋದು ಎಸೆನ್ಷಿಯಲ್ ಗೂಡ್ಸಿಗೆ, 18% ಇರೋದು ಬೇರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ, ಹಾಗೂ 40% ಸ್ಲ್ಯಾಬು, ಹೊಸ ಸ್ಲ್ಯಾಬು ಲಕ್ಸುರಿ ಮತ್ತು ಸಿನ್ ಗೂಡ್ಸು. ಈ ಸಿನ್ ಗೂಡ್ಸ್ ಅಂದರೆ ಟೊಬ್ಯಾಕೋ, ಆಲ್ಕೋಹಾಲ್, ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮಿಂಗು. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸ್. ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸಸ್ ಇವತ್ತು ರೆಕಾರ್ಡ್ ಹೈಗೆ ತಲುಪಿದೆ ಇಂಡಿಯಾದಲ್ಲಿ ಅಂತ ಡೇಟಾ ಹೇಳ್ತಾ ಇದೆ. ಹಾಗೂ ಇಂಡಿಯನ್ ಮಾರ್ಕೆಟ್ಸ್ ಇವತ್ತು ವೀಕ್ ಆಗಿತ್ತು. ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸ್ ಎಲ್ಲನೂ ಬಿದ್ದಿದೆ. ಇವತ್ತು 0.5-1% ಡೌನ್ ಆಗಿದೆ. ಎಸ್ಪೆಷಲಿ IT ಸ್ಟಾಕ್ಸು ಜಾಸ್ತಿ ಬಿದ್ದಿದೆ. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟು ನಿಮಗೆ ಸ್ಲೈಡ್ಸ್ ಮುಖಾಂತರ ಹಾಕ್ತಾ ಇದ್ದೀವಿ. ಇದನ್ನು ನೋಡಿ ಇವತ್ತಿನ ಸಮ್ಮರಿ ಸಿಗತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.